ಬೆಂಗಳೂರನ್ನ ಬಹಳಷ್ಟು ಅಭಿವೃದ್ಧಿ ಹೊಂದ್ತಾ ಇರುವಂತಹ ಒಂದು ಜಾಗ ಅಥವಾ ಸಿಟಿ ಅಂತ ಹೇಳಿ ಕರೀತಾರೆ. ದಿನನಿತ್ಯ ಕೂಡ ಸಾಕಷ್ಟು ಮಂದಿ, ಇದು ಆನಂದರಾವ್ ಸರ್ಕಲ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಮಂದಿ ಇಲ್ಲಿ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ. ಇಲ್ಲಿ ಒಂದು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂವನ್ನ ನಿರ್ಮಾಣ ಮಾಡಲಾಗಿದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಈ ಸ್ಟ್ಯಾಚ್ಯೂ ಕೆಳಗಡೆ ನೀವು ಇಲ್ಲಿ ನೋಡಿ, ಝೂಮ್ ಹಾಕಿ ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಪೇಪರ್ಗಳು, ಕಸದ ರಾಶಿ ಎಲ್ಲವೂ ಕೂಡ. ಸೊ ಫಾದರ್ ಆಫ್ ದ ನೇಷನ್ ಅಂತೇಳಿ ಮಹಾತ್ಮ ಗಾಂಧೀಜಿ ಅವರನ್ನು ಕರೀತಾರೆ. ಹಾಗೆಯೇ ಸಾಕಷ್ಟು ಗೌರವಪೂರ್ವಕವಾಗಿ ಚಿಕ್ಕ ಮಕ್ಕಳಿಂದ ನಾವಿರುವಾಗ ಸ್ಕೂಲಲ್ಲಿ ಮಹಾತ್ಮ ಗಾಂಧಿ ಅವರನ್ನ ರೋಲ್ ಮಾಡೆಲ್ ಆಗಿ ಅವರನ್ನ ಉನ್ನತ ಸ್ಥಾನಕ್ಕೆ ಏರಿಸಿ ಒಂದು ರೆಸ್ಪೆಕ್ಟನ್ನು ಕೊಡಲಾಗಿದೆ. ಸೊ ಇಲ್ಲಿ ಕೆಲ ವರ್ಷಗಳ ಹಿಂದೆ ಒಂದಷ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಸ್ಟ್ಯಾಚ್ಯೂ ಹಿಂದ್ಗಡೆ ಬಹಳಷ್ಟು ಒಂದು ಖಾಲಿ ಜಾಗ ಕೂಡ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ದಿನನಿತ್ಯನೂ ಕೂಡ ಕುಡ್ದು ಬಂದು ಜನ ಇಲ್ಲಿ ಮಲ್ಕೊಳ್ತಾರೆ. ಸೊ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂನ ಮಾಡಿರುವಂಥ ಜಾಗದಲ್ಲಿ ಈ ರೀತಿ ಆದರೆ ಅದು ಕೂಡ ಪ್ರಮುಖ ಜಾಗ ಬೆಂಗಳೂರಲ್ಲಿ ಇದು. ಸೊ ಆನಂದರಾವ್ ಸರ್ಕಲ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಮೆಜೆಸ್ಟಿಕ್ಕಿಗೆ ಹೋಗಿ ಅವ್ರವ್ರ ಊರಿಗೆ ಹೋಗೋದಕ್ಕೂ ಕೂಡ ಇದೇ ಜಾಗಕ್ಕೆ ಬರ್ತಾರೆ. ಸೊ ನೀವು ನೋಡ್ಬೋದು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಒಂದು ಕಸವನ್ನು ಕೂಡ ಗುಡಿಸೋದಿಲ್ಲ. ಸಾಕಷ್ಟು ದಿನಗಳಿಂದ ಇದನ್ನು ರಿಪೋರ್ಟ್ ಮಾಡಿದ್ರು ಕೂಡ ಯಾರು ಕೂಡ ಕೇಳೋದೇ ಇಲ್ಲ. ಹಾಗೆಯೇ ಬೀದಿ ನಾಯಿಗಳು ಕೂಡ ಇಲ್ಲೇ ಓಡಾಡತ್ತೆ. ಸೊ ಅಲ್ಲಿ ನೀವು ನೋಡಿರ್ಬೋದು ವೇಸ್ಟ್ ಪ್ಲೇಟ್ಗಳು, ಸೊ ಊಟ. ಆಮೇಲೆ ಇಲ್ಲೊಬ್ರು 10 ದಿನದಿಂದ ಇಲ್ಲೇ ಮಲಗಿದಾರಂತೆ. ಸೊ ಯಾರು ಹೇಳಿದ್ರು ಕೂಡ ಕೇಳೋದಿಲ್ಲ, ಯಾರು ಹೇಳಿದ್ರು ಹೋಗೋದು ಕೂಡ ಇಲ್ಲ. ಸೊ ಮೇಂಟೆನೆನ್ಸ್ ಅಂತೂ ಝೀರೋ ಅಂತಾನೆ ಹೇಳ್ಬಹುದು. ಬೆಂಗಳೂರಿನ ಪ್ರಮುಖ ಸಿಟಿ ಅಂದರೆ ಆನಂದರಾವ್ ಸರ್ಕಲಲ್ಲೇ ಈ ರೀತಿ ಆದರೆ ಪರಿಸ್ಥಿತಿ ಬೇರೆ ಕಡೆ ಹೇಗೆ ಅಂತ ಹೇಳಿ. ಸೊ ನೀವಿಲ್ಲಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂವನ್ನು ಕೂಡ ನೋಡಬಹುದು. ಸುತ್ತಲೂ ಈ ಏನು ಜಾಗ ಇದೆ ಅಲ್ಲಿ ಒಂದಿಷ್ಟು ಫ್ಲೆಕ್ಸ್ಗಳನ್ನು ಕೂಡ ಹಾಕ್ತಾರೆ. ಅದನ್ನು ಪೋಸ್ಟರ್ಸನ್ನು ನೀಟಾಗಿ ಕಿತ್ತು ಕೂಡ ಹಾಕಿಲ್ಲ. ಎಲ್ಲ ಕಡೆ ಕಸ, ಊರಿಗೆ ಹೋಗಿರುವಂಥವ್ರ ಬ್ಯಾಗು. ಸೊ ಕಂಪ್ಲೀಟ್ ನೀವಿಲ್ಲಿ ನೋಡಬಹುದು. ಇಲ್ಲಿ ಮುಂಚೆ ಒಂದಷ್ಟು ಏನು ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇತ್ತು. ಆದರೆ ಹೈಕೋರ್ಟ್ ಸೂಚನೆ ಆಯಿತು ಇಲ್ಲಿ ಯಾವುದು ಕೂಡ ಪ್ರೊಟೆಸ್ಟ್ ಆಗಬಾರ್ದು ಅಂತ. ಸೊ ಆವಾಗಿನಿಂದ ಇಲ್ಲಿ ಒಂದು ಬೇಕಾಬಿಟ್ಟು ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದರೂ ಹೋಗ್ಬೋದು. 10 ದಿನಗಳಿಂದಲೂ ಕೂಡ ಜನರು ಇಲ್ಲೇ ಬಂದು ಮಲ್ಕೋತಾರೆ, ಅಥವಾ ದಿನಗೂಲಿ ಕಾರ್ಮಿಕರು ಕೂಡ ಇಲ್ಲೇ ಮಲಗಿರ್ತಾರೆ. ಸೊ ಇದನ್ನು ಕೇಳೋರು ಯಾರು ಅಂತ ಹೇಳಿ ರಿಪೋರ್ಟ್ ಮಾಡಿದ್ರು ಕೂಡ ಯಾವುದೇ ಇದಿಲ್ಲ. ಬೀದಿ ನಾಯಿಗಳು ಕೂಡ ಇಲ್ಲೇ ಬರುತ್ತೆ, ಕಸದ ರಾಶಿ ಕೂಡ ಹಾಗೆ ಇರುತ್ತೆ, ಯಾರು ಮೇಂಟೈನ್ ಕೂಡ ಮಾಡೋದಿಲ್ಲ. ಸೊ ಇದು ಆನಂದರಾವ್ ಸರ್ಕಲ್ ಇರುವಂತಹ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಸುತ್ತ ಇರುವಂತಹ ಪರಿಸ್ಥಿತಿ ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲೇ ತಂದು ಬ್ಯಾಗ್ ಇಡ್ತಾರೆ, ಇಲ್ಲೇ ಮಲ್ಕೋತಾರೆ, ಇಲ್ಲೇ ಎದಳ್ತಾರೆ. ಕುಡುಕರು ಕೂಡ ಇಲ್ಲೇ ಬಂದು ಮಲ್ಕೊಳ್ತಾರೆ. ಸೊ ನೀವಿಲ್ಲಿ ನೋಡ್ಬೋದು ಹೇಗಿದೆ ಈ ಜಾಗ ಅಂತ. ಕಸ ಅಂತೂ ಗುಡಿಸಿ ಸುಮಾರಷ್ಟು ದಿನಗಳೇ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ, ಸಿಲಿಕಾನ್ ಸಿಟಿಯ ಪ್ರಮುಖ ಜಾಗ, ಆನಂದರಾವ್ ಸರ್ಕಲ್ನ ಒಂದು ಪರಿಸ್ಥಿತಿ. ಸೊ BBMP ಅಧಿಕಾರಿಗಳಿಗೆ ಇಲ್ಲಿನ ಸಿಬ್ಬಂದಿ ಅಂದರೆ ಇಲ್ಲಿ ಯಾರು ಪೊಲೀಸ್ ಇದ್ದಾರೆ ಅವ್ರು ಇನ್ಫಾರ್ಮ್ ಮಾಡಿದ್ರು ಕೂಡ ಅವರು 1-2 ದಿನ ಬರ್ತಾರೆ, ಆಮೇಲೆ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅಂಥೇಳಿ ಹೋಗ್ತಾರೆ ಅಂಥೇಳಿ. ಇನ್ನು ನೀವು ಆ ಸ್ಟ್ಯಾಚ್ಯೂ ಹತ್ರ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಸೊ ನೀವು ನೋಡಬಹುದು ರಾಜಕಾರಣಿಗಳು, ಪೊಲಿಟಿಷಿಯನ್ಗಳು ಒಂದು ಹಬ್ಬ ದಿನ ಅಥವಾ ಯಾವುದಾದ್ರೂ ಮಹಾತ್ಮ ಗಾಂಧಿ ಜಯಂತಿ ದಿವಸ ಬರ್ತಾರೆ, ಹೂವಿನ ಹಾರ ಹಾಕ್ತಾರೆ, ಅಲ್ಲಿಂದ ಹೋಗ್ಬಿಡ್ತಾರೆ. ಸೊ ಅದಾದ ನಂತರ ಯಾವುದೇ ಮೇಂಟೆನೆನ್ಸ್ ಇಲ್ಲ. ಸೊ ನೀವಿಲ್ಲಿ ನೋಡಬಹುದು ಫುಲ್ಲು ಕಸ, ಒಂದು ಗುಡ್ಸೋದಕ್ಕೂ ಕೂಡ ಯಾರೂ ಇಲ್ಲ. ಸೊ ಆ ಹೂವಿನ ಹಾರ ನೋಡಿದ್ರೆ ಬಹುಶಃ ಎಷ್ಟು ದಿನ ಆಗಿದೆಯೋ ಏನೋ ಅದನ್ನು ಹಾಕಿ ಅದನ್ನು ತೆಗೆದು ಬೇರೆ ಹಾಕೋದು ಅಥವಾ ಏನು ವ್ಯವಸ್ಥೆ ಕೂಡ ಇಲ್ಲ. ಸೊ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿದ್ದಾರೆ, ಝೀರೋ ಮೇಂಟೆನೆನ್ಸ್, ಏನು ಮೇಂಟೈನ್ ಮಾಡಿಲ್ಲ ಅಂತಲೇ ಹೇಳಬಹುದು. ಸೊ ಆದಷ್ಟು ಬೇಗ ಇಲ್ಲಿ ನೀಟಾಗಿ ಮೇಂಟೆನೆನ್ಸ್ ಆಗಲಿ. ಈ ಸ್ಟ್ಯಾಚ್ಯೂ ಅಂದರೆ ನೀವು ನೋಡಬಹುದು ಎಷ್ಟು ಜನ ಓಡಾಡ್ತಾರೆ. ಸೊ ಇಂಥ ಜಾಗದಲ್ಲಿ ಮಹಾತ್ಮ ಗಾಂಧಿಯವರ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿರೋದೊಂದು ಖುಷಿಯ ವಿಚಾರ. ಆದರೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಅದಕ್ಕೆ ಇರುವಂತಹ ವ್ಯಾಲ್ಯೂ ಎಲ್ಲಿ ಬಂತು ಅಂತಲೇ ಹೇಳಬಹುದು. ಸೊ ಬೇಗ ಇದನ್ನು ಮೇಂಟೈನ್ ಮಾಡಲಿ. ಮತ್ತು ಈ ಕಡೆ ನೀವು ನೋಡ್ಬೋದು, ಇಲ್ಲಿ ನೋಡಿ ಎಷ್ಟು ಪ್ಲೇಟ್ಸು, ಎಷ್ಟು ಕಸದ ರಾಶಿ ನೀವಿಲ್ಲಿ ನೋಡ್ಬೋದು. ಫುಲ್ ಲೈನು. ಸೊ ಕಂಪ್ಲೀಟ್ ಅಲ್ಲಿವರೆಗೂ ಕೂಡ ನೀವು ನೋಡ್ಬೋದು ಯಾವ ರೀತಿ ಬರೀ ಕಸನೇ ತುಂಬಿದೆ. ಆದಷ್ಟು ಬೇಗ ಮಹಾತ್ಮ ಗಾಂಧಿಯ ಸ್ಟ್ಯಾಚ್ಯೂ ಸುತ್ತಮುತ್ತ ಇಲ್ಲೇನು ಆನಂದರಾವ್ ಸರ್ಕಲ್ ಇದೆ ಇಲ್ಲೆಲ್ಲವೂ ಕೂಡ ಈ ಜಾಗ ಕ್ಲೀನ್ ಆಗಲಿ ಅನ್ನೋದೇ ನಮ್ಮ ಕಳಕಳಿ. ಕ್ಯಾಮರಾ ಪರ್ಸನ್ ಶ್ರೀನಾಥ್ ಜೊತೆ ಭೂಮಿಕಾ ವಿ, ವಿಜಯವಾಣಿ, ಬೆಂಗಳೂರು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.